ಏನೋ ನಿಂಗೆ ಬುದ್ಧಿ ಇಲ್ಲ ಅಂದರೆ ದನ ಕಾಯಕ್ಕೆ ಹೋಗು ಅಂತ ಹೇಳ್ತಿದ್ರು. ಅದೊಂದು ಬೈಗಳ ಥರ ಮಾಡಿಬಿಟ್ರು. ವಾಸ್ತವದಲ್ಲಿ ಅಲ್ಲ, ದನ ಕಾಯ್ತಿರೋರೇ ನಿಜವಾದ ಬುದ್ಧಿವಂತರಾಗೋದು, ಬೆಳಗೋದು. ನಮ್ಮ ಧರ್ಮಶಾಸ್ತ್ರದಲ್ಲಿ ಹೇಳುತ್ತೆ, ಏನಾದ್ರು ಒಂದು ಪಾಪ ಮಾಡಿಬಿಟ್ಟಿದ್ದೀವಿ ಇವತ್ತು, ತಪ್ಪ ಪರಿಹಾರ ಆಗಬೇಕು ಅಂದರೆ ಬೆಳಗಿನ ಸಂಜೆ ತನಕ ಗವಾನುಗಮನ ಅಂತ, ಗೋವಿನ ಜೊತೆ ಅದನ್ನು ಮೇಯಿಸ್ತಾ ಇರೋ. ನಿನ್ನ ಆವತ್ತಿನ ಪಾಪ ಮಾಡಿದ್ದು ಯಾವುದೋ ಪಾಪ ಕಳೆದೋಯ್ತು. ನಿಂತ ಗೋವುಗಳನ್ನ ಸಾಕೋದ್ರಿಂದ ಏನು ಗೊತ್ತೇ, 21 ತಲೆಮಾರು ಕಾಪಾಡುತ್ತೆ. ನಾವು ನಮ್ಮ ಹಿಂದಿನ 10 ತಲೆಮಾರಿನವರು, ನಮ್ಮ ಮುಂದಿನ 10 ತಲೆಮಾರಿನವರು ಏನೇ ಪಾಪಗಳಿದ್ರು ಪರಿಹಾರ ಮಾಡಿ ಎಲ್ರಿಗೂ ಸದ್ಗತಿ ಕೊಡುತ್ತೆ. ಮುಂದಿನ ಒಳ್ಳೊಳ್ಳೆ ಸಂತಾನ ಬೆಳೆಸುತ್ತೆ. ಹಿಂದಿನವರು ದುರ್ಗತಿಗೆ ಹೋಗಿದ್ರೆ ಅವ್ರಿಗೆಲ್ಲ ಸದ್ಗತಿ ಉಂಟಾಗುತ್ತೆ ನಾವು ಮಾಡೋ ಸೇವೆ. ಭಾರತೀಯರ ಧರ್ಮ ಸಾಧನ ಯಾವುದಪ್ಪ ಅಂದ್ರೆ ಗೋಧನ. 24 ಲಕ್ಷ ಜೀವರಾಶಿ ಇದೆ. ಯಾವುದಕ್ಕಾದ್ರೂ ಅದರ ಮೂತ್ರ ಮತ್ತು ಪುರುಷಗಳ ಇವುಗಳನ್ನ ಮಲಗಳನ್ನ ಪವಿತ್ರ ಅಂತ ಎಲ್ಲರೂ ಭಾವಿಸಿದಾರ. ಯಾವುದೇ ಗ್ರಂಥವಾಗಿ ಪ್ರಾಚೀನವಾಗಿ ಏನು ಹುಡುಕಿದ್ರು ಗೋ ಒಂದಕ್ಕೆ ಅದು ಭಾರತೀಯವಾದ ಶುದ್ಧವಾದ ಗೋತಳಿಗೆ ಮಾತ್ರ ಅದು ತುಂಬಾ ಶ್ರೇಷ್ಠವಾದ ತಳಿ. ಇದ್ರ ಹಾಲನ್ನೇ ತಿರುಪತಿ ತಿಮ್ಮಪ್ಪನಿಗೆ ಅಭಿಷೇಕ ಕೂಡ ತಿರುಪತಿ ಅಂತ ಶ್ರೇಷ್ಠವಾದ ತಳಿ ಇದು, ಆಯ್ತಾ. ಮತ್ತೆ ಇದು ಗೃಹಕ್ಕೆ ಮನೆಯವ್ರಿಗೆ ಎಷ್ಟು ಹೊಂದ್ಕೊಳ್ಳುತ್ತೆ ಅಂದ್ರೆ ಅಷ್ಟು ಪ್ರೀತಿ ತೋರಿಸುತ್ತೆ, ಅಂತ ವಾತ್ಸಲ್ಯ ನೋಡ್ತಾ ಇದೀವಿ ಬಂದಾಗ ಎಷ್ಟು ಫ್ರೆಂಡ್ಲಿ ಆಗಿರುತ್ತೆ. ಅವುಗಳನ್ನ ನಾವು ಇವುಗಳನ್ನ ಪೂಜೆ ಮಾಡಿ ಇನ್ನೇನ್ ಬೇಕು ನಮ್ಗೆ. ಇವಾಗ ಗೋ ಪೂಜೆ ಮಾಡೋದ್ರಿಂದ ಮತ್ತೆ ಗೋವುಗಳನ್ನ ಸಾಕೋದ್ರಿಂದ ಏನ್ ಗೊತ್ತೇ, 21 ತಲೆಮಾರು ಕಾಪಾಡುತ್ತೆ. ನಾವು ನಮ್ಮ ಹಿಂದಿನ 10 ತಲೆಮಾರಿನವರು, ನಮ್ಮ ಮುಂದಿನ 10 ತಲೆಮಾರಿನವರು ಏನೇ ಪಾಪಗಳಿದ್ರು ಪರಿಹಾರ ಮಾಡಿ ಎಲ್ರಿಗೂ ಸದ್ಗತಿ ಕೊಡುತ್ತೆ. ಮುಂದಿನ ಒಳ್ಳೊಳ್ಳೆ ಸಂತಾನ ಬೆಳೆಸುತ್ತೆ. ಹಿಂದಿನವರು ದುರ್ಗತಿಗೆ ಹೋಗಿದ್ರೆ ಅವ್ರಿಗೆಲ್ಲ ಸದ್ಗತಿ ಉಂಟಾಗುತ್ತೆ ನಾವು ಮಾಡೋ ಸೇವೆಯಿಂದ. ಮುಂದಿನ ಸಂತತಿ ಚೆನ್ನಾಗಿ ಬೆಳೆಯುತ್ತೆ, ಆರೋಗ್ಯವಂತರಾಗಿ ಎಲ್ಲರೂ ಯಾವುದೇ ದುರ್ಬುದ್ಧಿಗಳಿಲ್ಲದೆ ಸದ್ಬುದ್ಧಿಯಿಂದ ಬೆಳೆಯುವಂಥ ಒಂದು ಸಂತತಿ ಬೆಳೆಯುತ್ತೆ. ಇದೆಲ್ಲ ದೊಡ್ಡದು. ಮತ್ತು ಇಷ್ಟರ ಜೊತೆಗೆ ಇದ್ರ ಸೇವೆ ಮಾಡೋದ್ರಿಂದ ಯುಗದಲ್ಲೂ ಸುಖವಾಗಿರ್ತೀವಿ. ನಾವು ಒಂದಿನ ಹೋಗ್ಬೇಕಲ್ಲ, ಎಲ್ಲಿಗೆ ಹೋಗ್ಬೇಕು, ಭಗವಂತನ ಪಾದಕ್ಕೆ ಹೋಗಿ ಸೇರ್ಬೋದು. ಆ ಸೇರಿಸೋ ಅಂಥ ಕೆಲಸ ಈ ನಮ್ಮ ಗೋ ಸಂಪತ್ತು ಮಾಡುತ್ತೆ. ಎಲ್ಲ ದೃಷ್ಟಿಯಿಂದಲೂ ಇದು ಭೌತಿಕವಾಗಿ, ದೈವಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ 3 ಕ್ಷೇತ್ರದ ದೊಡ್ಡ ಸಂಪತ್ತು ಗೋ ಅನ್ನೋದು. ಅದಕ್ಕೆ ಭಾರತೀಯರ ಧರ್ಮ ಸಾಧನ ಯಾವುದಪ್ಪ ಅಂದರೆ ಗೋಧನ. ಭಾರತೀಯರ ಧರ್ಮಕ್ಕೆ ಸಾಧನಾ ಮಾರ್ಗ ಯಾವುದು ಅಂದರೆ ಗೋಧನ. ಆ ಗೋ ಸಂಪತ್ತನ್ನು, ಗೋಧನವನ್ನು ನಾವು ಉಳಿಸಿದ್ರೆ ಮಾತ್ರನೇ ನಾವು ಇವತ್ತು ನಾವು ಸಮೃದ್ಧ ಸಾಧ್ಯ. ಆದ್ದರಿಂದಲೇ ನಮ್ಮ ದೇಶದಲ್ಲಿ ಗೋವಿಗೆ ಅಂತ ಒಂದು ಮಹತ್ವ ಕೊಟ್ಟಿದ್ದಾರೆ. ನೋಡಿ, ಪ್ರಪಂಚದಲ್ಲಿ ಎಷ್ಟೊಂದು ಜೀವಕೋ ರಾಶಿ ಇದೆ, 84 ಲಕ್ಷ ಜೀವರಾಶಿ ಇದೆ. ಯಾವುದಕ್ಕಾದ್ರೂ ಅದರ ಮೂತ್ರ ಮತ್ತು ಪುರುಷಗಳ ಇವುಗಳನ್ನ ಮಲಗಳನ್ನ ಪವಿತ್ರ ಅಂತ ಎಲ್ಲರೂ ಭಾವಿಸಿದಾರ. ಯಾವುದೇ ಗ್ರಂಥವಾಗಿ ಪ್ರಾಚೀನವಾಗಿ ಏನು ಹುಡುಕಿದ್ರು ಗೋ ಒಂದಕ್ಕೆ ಅದು ಭಾರತೀಯವಾದ ಶುದ್ಧವಾದ ಗೋತಳಿಗೆ ಮಾತ್ರ ಅದು ಆ ಒಂದು ಭಾಗ್ಯ ಇರೋದು. ಅಂತ ಒಂದು ಇದನ್ನ ತಳಿನ ನಾವು ಉಳಿಸ್ಬೇಕು, ಬೆಳೆಸ್ಬೇಕು, ಅವುಗಳನ್ನು ಸಂರಕ್ಷಿಸಬೇಕು. ಮತ್ತು ಎಲ್ರಿಗೂ ಪರಿಚಯಿಸಿ ನಮ್ಮ ಮುಂದಿನ ಸಂತತಿ. ನೋಡಿ, ಹಿಂದೆ ಏನೋ ನಿಂಗೆ ಬುದ್ಧಿ ಇಲ್ಲ ಅಂದರೆ ದನ ಕಾಯಕ್ಕೆ ಹೋಗು ಅಂತ ಹೇಳ್ತಿದ್ರು. ಅದೊಂದು ಬೈಗಳ ಥರ ಮಾಡಿಬಿಟ್ರು. ವಾಸ್ತವದಲ್ಲಿ ಅಲ್ಲ, ದನ